ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮತ್ತೆ ಒಂದು ಒಳ್ಳೆ ಚಾಪ್ಟರ್ ತೆಗೆದುಕೊಂಡು ಬಂದಿದ್ದೀನಿ. ನೋಡ್ರಪ್ಪ ಅಂದರೆ ಕ್ಲಾಸ್ ನಂಬರ್ ಇದು 1. ಏನು ಹೇಳಿ, ಕ್ಲಾಸ್ ನಂಬರ್ 1. ಇದು ಸ್ಪೆಷಲ್ ಆಗಿ PC ಇತ್ತೀಚೆಗೆ ಕನ್ಫರ್ಮ್ ಮಾಡಿರುವಂಥ PC ಎಕ್ಸಾಮ್ಗಳಿಗೆ ಮತ್ತು VAO ಎಕ್ಸಾಮ್ಗಳಿಗಾಗಿ ಈ ಕ್ಲಾಸನ್ನು ನಾನು ಮಾಡ್ತಾ ಇದ್ದೀನಿ. ಇದು ಕ್ಲಾಸ್ ನಂಬರ್ 1 ಆಗಿದೆ. ಇದು ಕ್ಲಾಸ್ಗಳು ಕಂಟಿನ್ಯೂಸ್ ಆಗಿ ನಾನು ತಿಳಿಸ್ಕೊಡ್ತೀನಿ. ನೋಡೋಣ ಯಾವ ವಿಷಯದ ಮೇಲೆ ಇವತ್ತು ನಾನು ಟಾಪಿಕ್ ತೆಗೆದುಕೊಂಡು ಬಂದಿದ್ದೇನೆ ಅಂದರೆ, ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ಆಚರಿಸಲಾಗುವಂತಹ ಉತ್ಸವಗಳ ಕುರಿತಾಗಿ ಇವತ್ತು ನಾನು ವಿವರಣೆಯನ್ನು ನೀಡೋದಕ್ಕೆ ಬಂದಿದ್ದೇನೆ. ನೋಡ್ರಿ, ಆಪ್ಷನ್ಸ್ ವಿತ್ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂಥೇಳಿ ಉತ್ಸವಗಳ ಕುರಿತಾಗಿ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇದು GK ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೋಡ್ರಿ, ಕರ್ನಾಟಕದ ರಾಜ್ಯ ಹಬ್ಬ ಎಂದು ಯಾವ ಉತ್ಸವವನ್ನ ಕರೆಯಲಾಗ್ತದೆ ಅಂತೇಳಿ. ಅಂದ್ರೆ ಕರ್ನಾಟಕದ ರಾಜ್ಯ ಹಬ್ಬ ಯಾವುದು ಅಂತೇಳಿ ಪ್ರಶ್ನೆ. ನೋಡ್ರಿ, ಮೊದಲನೇದಾಗಿ A ಹಂಪಿ, B ಮೈಸೂರು ದಸರಾ, C ಕದಂಬೋತ್ಸವ, D ಬೆಂಗಳೂರು ಕರಗ ಅಂತೇಳಿ. ಈ 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂತಂದ್ರೆ ಆಪ್ಷನ್ಸ್ B ಮೈಸೂರು ದಸರಾ ಹಬ್ಬವನ್ನ ನಾವು ರಾಜ್ಯ ಹಬ್ಬ ಅಂತೇಳಿ ಕರಿತೀವಿ. ಏನು, ರಾಜ್ಯ ಹಬ್ಬ. ಮೈಸೂರು ದಸರಾ ಹಬ್ಬವನ್ನ ನಾವು ರಾಜ್ಯ ಹಬ್ಬ, ಕರ್ನಾಟಕದ ರಾಜ್ಯ ಹಬ್ಬ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ನೋಡೋಣ. ಅದೇ ರೀತಿ ಎರಡನೆಯ ಪ್ರಶ್ನೆ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸ್ಮರಿಸಲು ಪ್ರತಿ ವರ್ಷ ಯಾವ ಉತ್ಸವವನ್ನ ಆಯೋಜನೆಯನ್ನ ಮಾಡಲಾಗ್ತದೆ ಅಂತೇಳಿ. ಪ್ರತಿ ವರ್ಷ ಯಾವ ಉತ್ಸವವನ್ನು ಆಯೋಜನೆ ಮಾಡಲಾಗ್ತದೆ? A ಚಾಲುಕ್ಯ ಉತ್ಸವ, ಲಕ್ಕುಂಡಿ ಉತ್ಸವ, ಆಮೇಲೆ C ಹಂಪಿ ಉತ್ಸವ, D ಕಂಬಳ ಉತ್ಸವ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ C ಹಂಪಿ ಉತ್ಸವವನ್ನ ಪ್ರತಿ ವರ್ಷ ಪ್ರತಿ ವರ್ಷ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಸ್ಮರಿಸುವುದಕ್ಕಾಗಿ ಆಯೋಜನೆ ಮಾಡುವಂತಹ ಒಂದು ಉತ್ಸವ ಯಾವುದಪ್ಪ ಅಂತಂದ್ರೆ ಹಂಪಿ ಉತ್ಸವ. ನೋಡಿದ್ರಲ್ಲ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ನೋಡ್ರಿ, ಮೂರನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜವಂಶದ ನೆನಪಿನಲ್ಲಿ ಆಚರಿಸಲಾಗುವಂತಹ ಕದಂಬೋತ್ಸವವನ್ನು ಯಾವ ಸ್ಥಳದಲ್ಲಿ ನಡೆಯುತ್ತದೆ ಅಂತೇಳಿ ಪ್ರಶ್ನೆ. ಆಪ್ಷನ್ಸ್ A ಬಾದಾಮಿ, B ಬನವಾಸಿ, C ಐಹೊಳೆ, D ಹಳೆಬೀಡು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ B ಬನವಾಸಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ಸವ. ನಿಮ್ಗೆ ಏನಾದ್ರೂ ಕದಂಬೋತ್ಸವ ಅಂತ ಹೇಳಿ ಬಂತು ಅಂತಂದ್ರೆ ಪ್ರಶ್ನೆ, ಕದಂಬೋತ್ಸವ ಅಂತ ಬಂದ್ರೆ ನಿಮಗೆ ಗೊತ್ತಿರಬೇಕು, ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಹಾಗಾಗಿ ಇದನ್ನ ನಾವು ಬನವಾಸಿಯು ಕದಂಬೋತ್ಸವನ್ನ ಆಚರಣೆ ಮಾಡುವಂತಹ ಸ್ಥಳವಾಗಿದೆ. ಮೂರನೇ ಪ್ರಶ್ನೆ ಮುಗಿತು. ನಾಲ್ಕನೇ ಪ್ರಶ್ನೆ ನೋಡೋಣ. ನೋಡ್ರಿ, ಕರಾವಳಿ ಕರ್ನಾಟಕ ಸಾಂಪ್ರದಾಯಿಕ ಕೋಣಗಳ ಓಟದ ಸ್ಪರ್ಧೆಯನ್ನ ಏನೆಂದು ಕರೀತಾರೆ ಅಂತೇಳಿ. ಈ ಕರಾವಳಿ ತೀರ ಪ್ರದೇಶ ಇದೆಯಲ್ಲ, ನೋಡ್ರಿ, ಈ ಕರಾವಳಿಯ ತೀರ ಪ್ರದೇಶ ಇದೆಯಲ್ಲ, ಈ ಭಾಗದಲ್ಲಿ ನಡೆಸುವಂತಹ ಕೋಣಗಳ ಓಟದ ಸ್ಪರ್ಧೆಯನ್ನ ನಾವು ಏನಂತ ಕರಿತೀವಿ? ಕರಗ. A B ಜಲ್ಲಿಕಟ್ಟು, C ಕಂಬಳ, D ಪರಿಷೆ ಅಂತ ಹೇಳಿ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ C ಕಂಬಳವನ್ನ ಕೋಣಗಳ ಓಟದ ಸ್ಪರ್ಧೆಯಲ್ಲಿ ಬಳಸಲಾಗುವಂತ ಪದ ಆಗಿದೆ. ನೋಡ್ರಿ, ಇದು ಏನು ಕೋಣಗಳ ಓಟ ಎಲ್ಲಿ ನಡೀತದಲ್ಲ ಅಲ್ಲಿ ಕಂಬಳವನ್ನ ಆಚರಣೆ ಮಾಡುವಂತ ಸಾಂಪ್ರದಾಯಿಕ ಉತ್ಸವ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ನೋಡ್ರಿ, ಬೆಂಗಳೂರಿನ ಅತ್ಯಂತ ಹಳೆಯ ಧಾರ್ಮಿಕ ಜನಪದ ಉತ್ಸವವಾಗಿರ್ತಕ್ಕಂಥ ಕರಗವನ್ನು ಯಾವ ಸಮುದಾಯದವರು ಮುಖ್ಯವಾಗಿ ಆಚರಿಸುತ್ತಾರೆ ಅಂತ ಹೇಳಿ. ನೋಡ್ರಿ, ಕರಗವನ್ನ ಯಾವ ಸಮುದಾಯದವರು ಮುಖ್ಯವಾಗಿ ಆಚರಣೆ ಮಾಡ್ತಾರೆ? ತಿಗಳರ ಸಮುದಾಯನ, ಅಥವಾ B ಕೊಡವ ಸಮುದಾಯ, C ಬಿಲ್ಲವ ಸಮುದಾಯ, D ನಾಯಕ ಸಮುದಾಯ.
ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ. ತಿಗಳ ಸಮುದಾಯವು ಕರಗ ಉತ್ಸವವನ್ನು ಆಚರಿಸ್ತಾರೆ. ಇದು ಬೆಂಗಳೂರಿನ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಜನಪದ ಧಾರ್ಮಿಕ ಉತ್ಸವವಾಗಿದೆ ಇದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 6ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರಸಿದ್ಧವಾಗಿರ್ತಕ್ಕಂಥ ಕಡಲೆಕಾಯಿ ಪರಿಷೆ ಅಥವಾ ನೆಲಗಡಲೆ ಮೇಳವನ್ನ ಬೆಂಗಳೂರಿನ ಯಾವ ದೇವಸ್ಥಾನದ ಸುತ್ತಮುತ್ತ ನಡೆಸಲಾಗ್ತದೆ ಅಂತೇಳಿ. ಯಾವ್ದು, ಇಸ್ಕಾನ್ ಟೆಂಪಲ್ ಹತ್ರನ, ಅಥವಾ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರನ, ಅಥವಾ ದೊಡ್ಡ ಗಣೇಶ ಮತ್ತು ಬಸವಣ್ಣ ದೇವಸ್ಥಾನದ ಹತ್ತಿರನ ಅಂತೇಳಿ. ಡಿ ನೋಡ್ತಾ ಹೋದ್ರೆ ನೋಡ್ರಿ, ಬನಶಂಕರಿ ಅಮ್ಮನವರ ದೇವಸ್ಥಾನದ ಹತ್ತಿರನ ಅಂತೇಳಿ. ಯಾವ್ದು, ಬನಶಂಕರಿ ಅಮ್ಮನವರ ದೇವಸ್ಥಾನದ ಹತ್ತಿರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡ್ತಾ ಹೋದ್ರೆ ನೋಡ್ರಿ, ಸರಿಯಾದ ಉತ್ತರ ದೊಡ್ಡ ಗಣೇಶ ಮತ್ತು ಬಸವಣ್ಣನವರ ದೇವಸ್ಥಾನದ ಹತ್ತಿರಪ್ಪ ಅಂತಂತಂದ್ರೆ ಕಡಲೆಕಾಯಿ ಪರಿಷೆ ಅಥವಾ ನೆಲಗಡಲೆ ಮೇಳವನ್ನ ಬೆಂಗಳೂರಿನಲ್ಲಿ ಆಯೋಜನೆಯನ್ನ ಮಾಡಲಾಗುತ್ತದೆ. ಅದೇ ರೀತಿಯಪ್ಪ ಅಂತಂತಂದ್ರೆ ನೋಡ್ರಿ, 7ನೇ ಪ್ರಶ್ನೆ ನೋಡೋಣ. ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಆಚರಿಸಲಾಗುವಂತಹ ಹಬ್ಬ ಯಾವುದು? ಕನ್ನಡ ರಾಜ್ಯೋತ್ಸವ, ತುಲಾ ಸಂಕ್ರಮಣ, ಯುಗಾದಿ ಅಥವಾ ಆಯುಧ ಪೂಜೆ. ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಕನ್ನಡ ರಾಜ್ಯೋತ್ಸವವನ್ನ ನಾವು ನವೆಂಬರ್ 1ನೇ ತಾರೀಕಿನಿಂದ ಆಚರಣೆಯನ್ನ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಾವೇರಿ ನದಿಯ ಉಗಮದ ಸ್ಥಾನವಾಗಿರ್ತಕ್ಕಂತಹ ತಲಕಾವೇರಿಯಲ್ಲಿ ತೀರ್ಥೋದ್ಭವ ವೀಕ್ಷಿಸುವಲು ಆಚರಿಸಲಾಗುವಂತಹ ಹಬ್ಬ ಯಾವುದು? ತೀರ್ಥೋದ್ಭವ ಏನ್ ಹೇಳಿ? ತೀರ್ಥೋದ್ಭವವನ್ನು ವೀಕ್ಷಿಸಲು ಆಚರಿಸಲಾಗುವಂತಹ ಹಬ್ಬ ಯಾವುದು? ಏನು ಕಡಲೆಕಾಯಿ ಪರಿಷೆನ, ಅಥವಾ ತುಲಾ ಸಂಕ್ರಮಣನ, ಚಾಲುಕ್ಯ ಉತ್ಸವನ, ಅಥವಾ ಹಂಪಿ ಉತ್ಸವನ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಆಪ್ಷನ್ಸ್ ಬಿ. ತುಲಾ ಸಂಕ್ರಮಣವನ್ನ ತಲಕಾವೇರಿ ಏನು ತೀರ್ಥೋದ್ಭವ ವೀಕ್ಷಿಸುವುದಕ್ಕಾಗಿ ಆಚರಿಸಲಾಗುವಂತಹ ಒಂದು ಹಬ್ಬವಾಗಿದೆ ತುಲಾ ಸಂಕ್ರಮಣ. 9ನೇ ಪ್ರಶ್ನೆ ನೋಡ್ರಿ, ಬಾಗಲಕೋಟೆಯ ಜಿಲ್ಲೆಯಲ್ಲಿ ಬಾದಾಮಿ ಮತ್ತು ಐಹೊಳೆಗಳಲ್ಲಿ ಶಿಲ್ಪಕಲೆಯನ್ನು ಬಿಂಬಿಸಲು ನಡೆಸುವಂತಹ ಉತ್ಸವ ಯಾವುದು? ಕದಂಬೋತ್ಸವನ, ಲಕ್ಕುಂಡಿ ಉತ್ಸವನ, ಚಾಲುಕ್ಯ ಉತ್ಸವನ, ಅಥವಾ ದಸರಾ ಉತ್ಸವನ? ಆಪ್ಷನ್ಸ್ ಎ, ಬಿ, ಸಿ, ಡಿ ನೋಡ್ತಾ ಹೋದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ಚಾಲುಕ್ಯ ಉತ್ಸವವನ್ನ ಬಾದಾಮಿ ಮತ್ತು ಐಹೊಳೆಯಲ್ಲಿ ಶಿಲ್ಪಕಲೆಯನ್ನು ಬಿಂಬಿಸಲು ನಡೆಸುವಂತಹ ಒಂದು ಉತ್ಸವ ಆಗಿದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ನೋಡ್ರಿ, 10ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಲ್ಯಾಣ ಚಾಲುಕ್ಯರ ಕಾಲದ ಐತಿಹಾಸಿಕ ದೇವಾಲಯಗಳಲ್ಲಿ ಗದಗ ಜಿಲ್ಲೆಯಲ್ಲಿ ನಡೆಸುವಂತ ಉತ್ಸವ ಯಾವುದು? ದೇವಾಲಯಗಳ ಹಿನ್ನೆಲೆ ಕುರಿತಾಗಿ ನಾವು ಗದಗ ಜಿಲ್ಲೆಯಲ್ಲಿ ನಡೆಸಲಾಗುವಂತ ಉತ್ಸವ ಯಾವ್ದಪ್ಪ ಅಂದ್ರೆ, ಎ ಲಕ್ಕುಂಡಿ ಉತ್ಸವ, ಬಿ ಹಂಪಿ ಉತ್ಸವ, ಸಿ ಕಂಬಳದ ಉತ್ಸವ, ಡಿ ಕರಗ ಉತ್ಸವ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಎ ಲಕ್ಕುಂಡಿ ಉತ್ಸವ. ನಿಮಗೆ ಗದಗ ಅಂತ ಹೇಳಿ ಬಂತು ಅಂತಂದ್ರೆ ಅದು ಲಕ್ಕುಂಡಿ ಉತ್ಸವ. ಏನ್ ಹೇಳಿ, ಗದಗ ಅಂತ ಹೇಳಿ ಬಂತು ಅಂತಂತಂದ್ರೆ ಲಕ್ಕುಂಡಿಯ ಉತ್ಸವ ಅಂತ ಹೇಳಿ ನೀವು ತಿಳಿದುಕೊಳ್ಬೇಕು. ಕೆಲವೊಂದಿಷ್ಟು ನಾವು ನೋಡ್ತಾ ಹೋಗೋಣ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಉತ್ಸವನ್ನ ಕೈಗೊಳ್ಳಲಾಗ್ತದೆ ಅಂತೇಳಿ ನಾವು ಕೆಲವೊಂದಿಷ್ಟು ನೋಡ್ತಾ ಬರೋಣ. ಸರಿನಾ? ಕೆಲವೊಂದು ಮಾಹಿತಿಯನ್ನ ನೋಡೋಣ ನಾವು ಚಿಕ್ಕದಾಗಿ. ನೋಡ್ರಿ, ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಆಚರಿಸಲಾಗುವಂತ ಪ್ರಮುಖ ಉತ್ಸವಗಳ ವಿವರವನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡ್ರಿ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಉತ್ಸವನ ನೋಡ್ರಿ, ಮೈಸೂರು ದಸರಾ ಹಬ್ಬವನ್ನ ಇದು ಎಲ್ಲಿ ಮೈಸೂರಿನಲ್ಲಿ ಆಚರಣೆ ಮಾಡ್ತಾರೆ. ಇದನ್ನ ಕರ್ನಾಟಕದ ರಾಜ್ಯ ಹಬ್ಬ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ. ನೋಡ್ರಿ, ಇಲ್ಲಿ ಏನ್ ಆಚರಣೆ ಮಾಡೋ ಸಂದರ್ಭದಲ್ಲಿ ನಾಡ ದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಯ ವಿಜಯದ ಸಂಕೇತವಾಗಿ 10 ದಿನಗಳ ಕಾಲಪ್ಪ ಅಂದ್ರೆ ಅತ್ಯಂತ ವೈಭವದಿಂದ ಆಚರಿಸಲಾಗ್ತದೆ. ಅರಮನೆಯನ್ನ ದೀಪದ ಅಲಂಕಾರದಿಂದ ಮತ್ತು ಜಂಬೂ ಸವಾರಿ ಇದರ ಪ್ರಮುಖವಾಗಿರ್ತಕ್ಕಂಥ ಆಕರ್ಷಣೆಯಾಗಿದೆ. ನೋಡ್ರಿ, 2ನೇದು ಹಂಪಿ ಉತ್ಸವ ಎಲ್ಲಿ ಮಾಡ್ತಾರೆ? ವಿಜಯದ ಉತ್ಸವವನ್ನು ವಿಜಯನಗರ ಅಥವಾ ಬಳ್ಳಾರಿಯಲ್ಲಪ್ಪ ಅಂತಂದ್ರೆ ಹಂಪಿ ಉತ್ಸವವನ್ನ ಮಾಡ್ತಾರೆ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸ್ಮರಿಸಲು ಯುನೆಸ್ಕೋ ಪಾರಂಪರಿಕ ತಾಣವಾಗಿರ್ತಕ್ಕಂಥ ಹಂಪಿಯಲ್ಲಿ ಪ್ರತಿ ವರ್ಷ ಈ ಸಾಂಸ್ಕೃತಿಕ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಏನ್ ಹೇಳ್ರಿ, ಪ್ರತಿ ವರ್ಷ ಈ ಸಾಂಸ್ಕೃತಿಕ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ನೋಡ್ರಿ, ನೆಕ್ಸ್ಟ್
ಕದಂಬೋತ್ಸವ ನೋಡ್ರಿ, ಇದು ಕದಂಬೋತ್ಸವ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ನೋಡ್ರಿ ಬನವಾಸಿ, ಇದು ಎಲ್ಲಿ ಉತ್ತರ ಕನ್ನಡದಲ್ಲಿ ಬರುತ್ತೆ ನೋಡ್ರಿ. ಕದಂಬೋತ್ಸವ ಅಂತಂದ್ರೆ ಬನವಾಸಿ. ನೋಡ್ರಿ ಕರ್ನಾಟಕದ ಮೊದಲ ರಾಜ್ಯಾಂಶವಾಗಿರ್ತಕ್ಕಂಥ ಕದಂಬರ ನೆನಪಿನಲ್ಲಿ ಬನವಾಸಿಯಲ್ಲಿ ಈ ಕದಂಬ ಉತ್ಸವವನ್ನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಚಾಲುಕ್ಯ ಉತ್ಸವ ಅಂತಂದ್ರೆ ಇದು ಬಾಗಲಕೋಟೆದಾಗ ಮಾಡ್ತಾರೆ ನೋಡ್ರಿ. ಬಾದಾಮಿ ಮತ್ತು ಐಹೊಳೆ ಪಟ್ಟದಕಲ್ಲು ಇವೆಲ್ಲ ಬರುತ್ತಲ್ಲ, ಈ ಬಾದಾಮಿ ಐಹೊಳೆಯ ಶಿಲ್ಪಕಲೆಯನ್ನು ಅಂದ್ರೆ ಚಾಲುಕ್ಯರ ಶಿಲ್ಪಕಲೆ ಮತ್ತು ಇತಿಹಾಸವನ್ನು ಬಿಂಬಿಸುವುದಕ್ಕೋಸ್ಕರ ಈ ನೃತ್ಯ ಮತ್ತು ಸಂಗೀತ ಉತ್ಸವವನ್ನ ಆಯೋಜನೆ ಮಾಡಲಾಗ್ತದೆ. ಲಕ್ಕುಂಡಿ ಉತ್ಸವ ಎಲ್ಲಿ ಬರುತ್ತೆ? ಇದು ಗದಗದಲ್ಲಿ ಬರುತ್ತೆ ನೋಡ್ರಿ. ಲಕ್ಕುಂಡಿ ಉತ್ಸವ ಯಾವುದು? ಕಲ್ಯಾಣಿ ಚಾಲುಕ್ಯರ ಕಾಲದ ಐತಿಹಾಸಿಕ ದೇವಾಲಯಗಳ ಹಿನ್ನೆಲೆಯನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇಲ್ಲಿ ನಡೆಸಲಾಗ್ತದೆ. ನಾವು ಕೆಲವೊಂದಿಷ್ಟು ಪ್ರಾದೇಶಿಕ ಜಾನಪದ ಉತ್ಸವಗಳನ್ನು ನೋಡ್ತಾ ಹೋದ್ರೆ ನೋಡ್ರಿ, ಕಂಬಳ ಉತ್ಸವ ಎಲ್ಲಿ ಬರ್ತದೆ? ದಕ್ಷಿಣ ಕನ್ನಡ ಅಥವಾ ಉಡುಪಿ ಸೈಡ್ ಅಲ್ಲಪ್ಪ ಅಂತಂದ್ರೆ ಕಂಬಳದ ಉತ್ಸವವನ್ನ ನಡೆಸ್ತಾರೆ ನೋಡ್ರಿ. ಕರಾವಳಿಯ ಕರ್ನಾಟಕದ ಸಾಂಪ್ರದಾಯಿಕ ಕೃಷಿ ಮತ್ತು ಸಾಂಸ್ಕೃತಿಕ ಭಾಗವಾಗಿ ನಡೆಸುವಂತ ಪ್ರಸಿದ್ಧ ಕೋಣಗಳ ಓಟದ ಸ್ಪರ್ಧೆ ಇದಾಗಿದೆ. ಕಂಬಳ ಅಂತಂದ್ರೆ ಕೋಣ ಅಂತೇಳಿ ನಾನು ಬರ್ಬೇಕು ನಿಮಗೆ. ಕಂಬಳ ಅಂದ್ರೆ ಕೋಣ, ಈ ಕೋಣಗಳ ಓಟದ ಸ್ಪರ್ಧೆ ಇರುತ್ತೆ ಇಲ್ಲಿ. ಬೆಂಗಳೂರಿನ ಕರಗ ನೋಡ್ತಾ ಹೋಗೋಣ ನಾವು. ಬೆಂಗಳೂರಿನ ಕರಗ ಅಂದ್ರೆ ತಿಗಳರ ಸಮುದಾಯದಿಂದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಆಚರಿಸಲಾಗುವಂತ ಬೆಂಗಳೂರಿನ ಅತ್ಯಂತ ಹಳೆಯ ಮತ್ತು ವಿಶಿಷ್ಟವಾಗಿರ್ತಕ್ಕಂತಹ ಜನಪದ ಮತ್ತು ಧಾರ್ಮಿಕ ಉತ್ಸಾಹವು ಇದಾಗಿದೆ. ನೆಕ್ಸ್ಟ್ ಅಪ್ಪ ಅಂದ್ರೆ ಕಡಲೆಕಾಯಿ ಪರೀಕ್ಷೆ. ಯಾವುದು? ಕಡಲೆಕಾಯಿ. ಇದು ಕೂಡ ಬೆಂಗಳೂರಿನಾಗೆ ನಡೆಯುತ್ತೆ. ಇಲ್ಲಿ ಬಸವನಗುಡಿಯ ದೊಡ್ಡ ಗಣೇಶ ಮತ್ತು ಬಸವಣ್ಣನ ದೇವಸ್ಥಾನದ ಬಳಿ ನಡೆಯುವಂತ ಪ್ರಸಿದ್ಧವಾಗಿರ್ತಕ್ಕಂಥ ನೆಲಗಡಲೆ ಸಮ್ಮೇಳನ ಇದಾಗಿದೆ ನೋಡ್ರಿ. ತುಲಾ ಸಂಕ್ರಮಣ ಇದು ಕೊಡಗು ಮತ್ತು ತಲಕಾವೇರಿದಾಗ ನಡೀತದೆ ನೋಡ್ರಿ ಉತ್ಸವ. ತುಲಾ ಸಂಕ್ರಮಣ ಉತ್ಸವ ಎಲ್ಲಿ ನಡೀತದಪ್ಪ ಅಂದ್ರೆ ಕೊಡಗು ಮತ್ತು ತಲಕಾವೇರಿ. ಯಾವುದು? ಕಾವೇರಿಯ ನದಿಯ ಉಗಮ ಸ್ಥಾನವಾಗಿರ್ತಕ್ಕಂಥ ತಲಕಾವೇರಿಯಲ್ಲಿ ತೀರ್ಥೋದ್ಭವವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸೇವಿಸುವಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಇದಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು ನೋಡ್ರಿ. ಕೆಲವೊಂದಿಷ್ಟಪ್ಪ ಅಂತಂತಂದ್ರೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಹಬ್ಬಗಳು ನೋಡ್ರಿ. ಮೊದಲನೇದು ನೀವು ಫಸ್ಟ್ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಹಂಪಿ ಉತ್ಸವ ಎಲ್ಲಿ ಬರುತ್ತೆ ಅಂತಂದ ಯಾವ ಜಿಲ್ಲೆಯಲ್ಲಿ ಆಗುತ್ತಪ್ಪ ಅಂತಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಆಗುತ್ತೆ ನೋಡ್ರಿ. ಒಂದೇದು ಇದು. ಎರಡನೇದು ಏನಪ್ಪಾ ಅಂತಂತಂದ್ರೆ ನೋಡ್ರಿ ಚಾಲುಕ್ಯ ಉತ್ಸವ. ಚಾಲುಕ್ಯ ಉತ್ಸವ ಎಲ್ಲಿ ನಡೀತಿದು? ಇದು ಬಾಗಲಕೋಟೆಯಲ್ಲಿ. ಮೂರನೇದು ನೋಡ್ರಿ ದಸರಾ. ದಸರಾ ಉತ್ಸವ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಇದು ಮೈಸೂರಿನಲ್ಲಿ ನಡೆಯುತ್ತೆ, ಮೈಸೂರು. ನಾಲ್ಕನೇ ನೋಡ್ತಾ ಹೋಗೋಣ ನೋಡ್ರಿ, ಕದಂಬ ಉತ್ಸವ ಎಲ್ಲಿ ನಡೆಯುತ್ತಿದ್ದು? ಕದಂಬ ಉತ್ಸವಪ್ಪ ಅಂತಂದ್ರೆ ಉತ್ತರ ಕನ್ನಡದಲ್ಲಿ. ಐದನೇ ನೋಡ್ತಾ ಹೋಗೋಣ ನೋಡ್ರಿ, ಕಿತ್ತೂರು ಉತ್ಸವ. ಕಿತ್ತೂರು ಉತ್ಸವ ಎಲ್ಲಿ ನಡೆಯುತ್ತೆ? ಇದು ಕಿತ್ತೂರಿನಾಗ ನಡೀತದೆ. ಆರನೇ ನೋಡ್ರಿ, ರಾಣಿ ಅಬ್ಬಕ್ಕ ಉತ್ಸವ. ರಾಣಿ ಅಬ್ಬಕ್ಕ ಉತ್ಸವ ಎಲ್ಲಿ ನಡೆಯುತ್ತೆ? ಇದು ದಕ್ಷಿಣ ಕನ್ನಡ. ರಾಣಿ ಅಬ್ಬಕ್ಕ ಉತ್ಸವ ಇದು ದಕ್ಷಿಣ ಕನ್ನಡದಾಗ ನಡೆಯುತ್ತೆ. ಸೆವೆಂತ್ ನೋಡೋಣ ನೋಡ್ರಿ, ರನ್ನ ಉತ್ಸವ. ರನ್ನ ಉತ್ಸವ ಎಲ್ಲಿ ನಡೆಯುತ್ತೆ? ರನ್ನ ಉತ್ಸವ ಇದೂ ಕೂಡ ಬಾಗಲಕೋಟೆದಾಗ ನಡೆಯುತ್ತೆ. ಇದು ಎಂಟನೇ ನೋಡೋಣ. ಅದೇ ರೀತಿ ಬೆಳವಡಿ ಉತ್ಸವ ಎಲ್ಲಿ ನಡೆಯುತ್ತೆ? ಬೆಳವಡಿ ಉತ್ಸವ ಇದು ಬೆಳಗಾವಿದಾಗ ನಡೀತದೆ. ಒಂಬತ್ತನೇ ನೋಡೋಣ, ದುರ್ಗಾ ಉತ್ಸವ. ದುರ್ಗಾ ಉತ್ಸವ ಎಲ್ಲಿ ನಡೆಯುತ್ತಿದ್ದು? ಇದಪ್ಪ ಅಂದ್ರೆ ಚಿತ್ರದುರ್ಗದಾಗ ನಡೀತದೆ. ಅದೇ ರೀತಿಪ್ಪ ಅಂದ್ರೆ ಪುರಂದರ ಉತ್ಸವ. ಪುರಂದರ ಉತ್ಸವ ಇದು ಎಲ್ಲಿ ನಡೀತಪ್ಪ? ಪುರಂದರ ಉತ್ಸವ ಇದು ಬಳ್ಳಾರಿದಾಗ ನಡೀತದೆ. ಆಮೇಲಪ್ಪ ಅಂದ್ರೆ ಆನೆಗುಂದಿ ಉತ್ಸವ ಎಲ್ಲಿ ನಡೀತದೆ? ಆನೆಗುಂದ ಉತ್ಸವ ಇದು ಕೊಪ್ಪಳದಾಗ ನಡೀತದೆ ನೋಡ್ರಿ. ಈ ನಾನು ಕೊಟ್ಟಿರ್ತಕ್ಕಂಥ 11 ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉತ್ಸವಗಳಿದಾವಲ್ಲ, ಇವೆಲ್ಲ ನೀವು ತಿಳ್ಕೊಳ್ರಿ. ಆಮೇಲೆ ಹೇಳಿಕೆ ರೂಪದಲ್ಲಿ ಕೊಡ್ಬೋದು, ಜಿಲ್ಲೆ ಹೆಸರು ಕೊಡ್ಬೋದು, ಆಮೇಲೆ ಯಾವ ಉತ್ಸವ ಅಂತೇಳಿ ಕೊಡ್ಬೋದು ಹೇಳಿಕೆ ರೂಪದಲ್ಲಿ ಪ್ರಶ್ನೆನ. ಅದಕ್ಕಪ್ಪ ಅಂದ್ರೆ ಇವೆಲ್ಲ ನಿಮಗೆ ನೆನಪಿನಲ್ಲಿ ಇದ್ರೆ ನೀವು ಇದರಲ್ಲಿ ಆರಾಮಾಗಿ 1 ಅಂಕಗಳನ್ನು ಗಳಿಸ್ಬೋದು. ಇದು ಕ್ಲಾಸ್ 1 ವಿಡಿಯೋ ಆಗಿದೆ. ಇದೇ ರೀತಿ ಇನ್ನಿತರ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ನೋಡ್ರಿ, ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು
ಗಳಿಸ್ರಿ ಅಂತ ತಿಳಿಸ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.